ಅಣ್ಣ ನಮಸ್ತೆ. ಈಗ ಇಂದಿನ ಶ್ರೀ ಪಟ್ಟಣದಮ್ಮ ದೇವಸ್ಥಾನ ಹಾಗೂ ಪ್ರಸ್ತುತ ಈಗ ನೂತನವಾಗಿಯೂ ಸಹ ಒಂದು ಪಟ್ಟಣದಮ್ಮ ನೂತನ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಈ ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರ ಅಂದರೆ ಶ್ರೀ ಪಟ್ಟಣದಮ್ಮ ದೇವಸ್ಥಾನ ಅನ್ನುವ ಬದಲಾಗಿ ಶ್ರೀ ಪಿಪಿಡಿ ಕ್ಷೇತ್ರ ಅಂತ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಮೂಲತಃ ಈ ಮೂಲ ಸನ್ನಿಧಾನದ ಮೂಲಿಕರು ಅಂದರೆ ಗ್ರಾಮದವರು ಯಾವ ರೀತಿ ಇಲ್ಲಿ ಮನೆ ದೇವರು ಕೆಲಸ ಮಾಡ್ತಾಯಿದ್ರು, ಅದನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾಯಿದ್ರು, ಪೂಜೆ ನಂತರ ಯಾವ ರೀತಿ ಇಲ್ಲಿ ಪ್ರಸಾದ ವಿನಿಯೋಗ ಆಗ್ತಾಯಿತ್ತು ಅನ್ನೋ ವಿಚಾರನ ಮೂಲತಃ ನೀವು ಹಳೆಯ ಕೆಲವೊಂದು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕು ಅಂತ ಕೇಳ್ಕೊತೀನಿ ನಾನು. ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಬೆಟ್ಟದಾಸನಪುರ ಗ್ರಾಮದಲ್ಲಿ ನಮ್ಮವು 30 ಕುಟುಂಬಗಳಿದ್ದು, ನಮ್ಮ ಹಿಂದೂ ಕುಟುಂಬಗಳಾದರೂ ನಾವು SC ಕಮ್ಯುನಿಟಿಯವರದ್ದು 30 ಕುಟುಂಬಗಳು ಮಾತ್ರ ಇದ್ದವು. ಆ 30 ಕುಟುಂಬಗಳಿಗೆ ಇದು ಮನೆ ದೇವರು, ಪಟ್ಟಣದಮ್ಮ ಕುಲದೇವತೆ. ಇನ್ನು ಉಳಿದಂಥವರೆಲ್ಲರೂ ಮುಸಲ್ಮಾನರು. ಈ ಊರಿನಲ್ಲಿ 2 ಬ್ರಾಹ್ಮಣ ಕುಟುಂಬಗಳಿದ್ದು. ಇಷ್ಟೇ. ಈ ದೇವಸ್ಥಾನ ನಮ್ಮ ತಂದೆಯವರು ಕೆಲವು ನಮ್ಮ ಅಣ್ಣ ತಮ್ಮಂದಿರುಗಳ ಅವರ ಸಹಕಾರದಿಂದ ಸುಮಾರು 40-50 ವರ್ಷಗಳ ಹಿಂದೆ ಈ ದೇವಸ್ಥಾನನ ಕಂಬಗಳು ನಿಲ್ಲಿಸಿ, ಕಲ್ಲು ಚಪ್ಪಡಿಗಳನ್ನು ನಿಲ್ಲಿಸಿ ಕಟ್ಟಿದ್ದಾದ ಮೇಲೆ ಹೇಗೆ ಪೂಜೆ ಮಾಡ್ತಾಯಿದ್ರು ಅಂದರೆ, ಪಾಪ ತುಂಬ ಬಡತನ ಇತ್ತು, ಹಣ ಅಂದರೆ ಎಲ್ರಿಗೂ ಬಹಳಷ್ಟು ಕಷ್ಟಗಳಿದ್ವು. ಆಗ ಆ 4 ಕಲ್ಲುಗಳನ್ನು ನೆಟ್ಟಿದ್ದಂತಹ ಇದಕ್ಕೆ ಗುಡಿಗೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಆ 30 ಕುಟುಂಬಗಳಿಗೆ ಮೊದಲು ಎಲ್ಲರನ್ನೂ ಸಭೆ ಸೇರಿಸಿ ಮನೆಗೆ ಕರೆಸಿ ಕೂತು ಮಾತಾಡ್ತಾಯಿದ್ರು. ನೋಡಪ್ಪ, ಈ ವರ್ಷದಲ್ಲಿ ಒಂದು ದಿನ ನಾವು ಹಬ್ಬ ಮಾಡಬೇಕು, ಪೂಜೆ ಮಾಡಬೇಕು, ವಿಶೇಷವಾದ ಪೂಜೆ, ಎಲ್ಲ ಬರಬೇಕು. ಏನು ತರಬೇಕು ನೀವು ಅಂದರೆ ಪೂಜೆ ಸಾಮಗ್ರಿ, ತೆಂಗಿನಕಾಯಿ, ಕಡ್ಡಿ, ಕರ್ಪೂರ, ಕೈಲಾದಂಥದ್ದು. ಆಮೇಲೆ ಏನಾದರೂ ಬಲಿ ಕೊಡೋದಿದ್ರೆ ನೀವು ಕೋಳಿಗಳನ್ನು ಏನಾದರೂ ತಂದು ಹರಕೆ ತೀರಿಸಿ. ಅದೇ ರೀತಿ ಆ 30 ಮನೆಗಳವರು, ಅದರಲ್ಲಿ ಕೆಲವರು ಬರ್ತಾ ಇರಲಿಲ್ಲ, ಉಳಿದಂಥವ್ರನ್ನೆಲ್ಲ ಸೇರಿಸಿ ಅವರೆಲ್ಲ ತುಂಬು ಮನಸ್ಸಿನಿಂದ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಎಲ್ಲ ಬರೋರು ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಅವತ್ತೆಲ್ಲ ಪೂಜೆ ಮಾಡಿ ತಾವು ತಂದಂತಹ ಕೋಳಿಯನ್ನು ಅಲ್ಲಿ ಕತ್ತರಿಸಿ ಎಲ್ಲರೂ ಅಡುಗೆ ಮಾಡಿ ಎಲ್ರಿಗೂ ಬಡಿಸಿ ಹೋಗ್ತಾಯಿದ್ರು. ಇದು ನಮ್ಮ ತಂದೆಯವರು, ಗುಂಡಪ್ಪನವರು ಮತ್ತು ಅವರ ತಮ್ಮಂದಿರುಗಳು ಎಲ್ಲ ಸೇರಿ ಮಾಡ್ತಾಯಿದ್ದಂಥ ಪೂಜಾ ಕಾರ್ಯ. ಬಹಳ ಖುಷಿ ಪಡ್ತಾಯಿದ್ರು. ಅದು ಕಾಲಕ್ರಮೇಣ ದುರದೃಷ್ಟವಶಾತ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರೆಲ್ಲ ಇದ್ದಿದ್ದರೆ ತುಂಬ ಖುಷಿ ಪಡ್ತಾಯಿದ್ರು. ಅಂಥ ಒಂದು ಸೊಗಸಾದ ವಾತಾವರಣ ಇವತ್ತಿಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣಕರ್ತರು ಅವರು. ಆ ಎಲ್ಲ ಹಿರಿಯರು ಅವತ್ತು ಸೇರಿ ಒಂದು ಕಡೆ ಸೇರಿ ಇಂಥ ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರೆ ಅವರಲ್ಲಿ ಒಂದು ಒಗ್ಗಟ್ಟಿತ್ತು. ನಾವೆಲ್ಲ ಒಂದು ಅನ್ನೋಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಒಂದು ಮದುವೆ ಇರ್ಬೋದು, ಒಂದು ಊರು ಜಾತ್ರೆ ಇರ್ಬೋದು, ಇವರಲ್ಲೆಲ್ಲನೂ ಕೂಡ ನೀನು ಬೇರೆ ನಾನು ಬೇರೆ ಅನ್ನೋಂಥ ಭಾವನೆ ಇರಲಿಲ್ಲ. ಎಲ್ಲ ಒಟ್ಟಿಗೆ ಸೇರಿ ಸಂತೋಷ ಪಡ್ತಾಯಿದ್ರು. ಈ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಹೋಗ್ತಾಯಿದ್ರು. ಇವತ್ತು ಇಲ್ಲಿ ಜಾತ್ರೆ ಮಾಡಿದ್ರೆ ಒಂದು ಸಲಕ್ಕೆ ಒಂದು 4,000-5,000 ಸಾವಿರ ಜನ ಊಟ ಮಾಡ್ತಾರೆ ವರ್ಷಕ್ಕೊಂದು ಸಲ. ಅಷ್ಟು ಅದ್ದೂರಿಯಾಗಿ ಇಲ್ಲಿ ಎಲ್ರಿಗೂ ಉಚಿತವಾಗಿ ಮಾಂಸಾಹಾರ ಸಸ್ಯಾಹಾರದ ಅಡುಗೆಗಳನ್ನು ತಯಾರು ಮಾಡಿ ಎಲ್ರಿಗೂ ಹಂಚ್ತಾರೆ. ಸುಮಾರು ಒಂದು 50-60 ಮೇಕೆಗಳನ್ನು ಕತ್ತರಿಸಿ ಎಲ್ಲರಿಗೂ ಉಚಿತವಾಗಿ ಆಹಾರ ಹಂಚ್ತಾರೆ. ಇದು ಸಂತೋಷ ಪಡೋ ವಿಷಯ ಅಲ್ವಾ? ಎಷ್ಟು ಒಗ್ಗಟ್ಟಿದೆ ನಮ್ಮ ಸಮೂಹದಲ್ಲಿ, ನಮ್ಮ ಜನಾಂಗದಲ್ಲಿ, ನಮ್ಮ ಜಾತಿಯವರಲ್ಲಿ ಅನ್ನೋದನ್ನು ತೋರಿಸ್ತದೆ. ನಮ್ಮ ಒಂದೇ ಜಾತಿಯಲ್ಲ, ಇವತ್ತು ಸುತ್ತಮುತ್ತಲಿನ ಊರುಗಳವರು, ಈ ಲೇಔಟ್ಗಳು ಇವತ್ತು ದೊಡ್ಡದಾಗಿ ಬೆಳೆದಿದೆ, ಅವರೆಲ್ಲ ಕೂಡ ಬರ್ತಾಯಿದ್ದಾರೆ. ಇದು ಸಂತೋಷ ಅನ್ನಿಸ್ತದೆ. ಆಮೇಲೆ ಇದು ಹಿರಿಯರು ಹಾಕಿದಂತಹ ಒಂದು ಅಸ್ಥಿಭಾರ, ಆ ದೇವಿಯ ಮಹಿಮೆ ಅಂತಲೇ ಹೇಳಿದ್ರು ತಪ್ಪಾಗಲಾರದು. ಇಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಇದ್ದಂಥದ್ದು ಮುಸಲ್ಮಾನರ ಜಮೀನು. ಅವರೇನು ಮಾಡಿದ್ರು, ಒಂದು ಹೆಜ್ಜೆ ಅವರ ಜಮೀನೊಳಗಡೆ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ.
ಬರಲೇಬಾರದು ನಮ್ಮ ಜಮೀನೊಳಗಡೆ ಅಂತೇಳಿ ಅಡ್ಡಿಪಡಿಸ್ತಾ ಇದ್ವಿ. ನಾವು ಎಷ್ಟೋ ಸಲ ಅವ್ರನ್ನ ಕೇಳ್ಕೊಂಡ್ವಿ, ಬಿಡಿ ದೇವಸ್ಥಾನಕ್ಕೋಸ್ಕರವಾಗಿ ಇಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಅವಕಾಶನಾದರೂ ಮಾಡಿಕೊಡಿ ಅಂತ. ಇಲ್ಲ, ಮಾಡಿಕೊಡ್ಲಿಲ್ಲ. ಅದರಲ್ಲಿ ಒಬ್ಬ ಮುಸ್ಲಿಮ್ ಹೆಂಗಸರು ತುಂಬ ಅಡ್ಡಿಪಡಿಸ್ತಾ ಇದ್ದರು. ಹೀಗೆ ಒಂದು ಸಲ ಆಕೆ ದಿಢೀರಂತೆ ಬಂದು ಈ ದೇವಿಗೆ ಎಲ್ಲ ಬೇಕಾದಂತಹ ಪೂಜೆ ಸಾಮಗ್ರಿಗಳನ್ನು ತಂದು ಮುಂದೆ ಇಟ್ಟು ಕೈ ಮುಗಿದು ಕೇಳ್ಕೊಂಡು, ಒಂದು ತಪ್ಪಾಗಿದೆ, ತಗೊಳ್ರಿ ಇದನ್ನು, ಇನ್ನು ಮುಂದೆ ನಾನು ಅಡ್ಡಿಪಡಿಸಲ್ಲ ಅಂತ. ಯಾಕೆ ಏನಾಯಿತು ಅಂತ ಕೇಳಿದಾಗ ಆಕೆ ಹೇಳಿದ್ರು, ನಾನು ಅಡ್ಡಿಪಡಿಸಿ ಹೋದ್ಮೇಲೆ ಪೂಜೆಗಳ ಕಾರ್ಯಕ್ಕೆ ಅಡ್ಡಿಪಡಿಸಿ ಹೋದ್ಮೇಲೆ ನನಗೆ ಬಹಳ ತೊಂದರೆ ಆಯಿತು. ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿದ ಹಾಗಾಗೋಯ್ತು. ಯಾರೋ ಒಬ್ಬ ದೇವಿ ನನ್ನ ಕನಸಲ್ಲಿ ಬಂದು ಚಾಟಿ ತಗೊಂಡು ಹೊಡೆದು ನಿದ್ರೆಯಿಂದ ಎಬ್ಬಿಸಿ ನಿದ್ರಾಭಂಗ ಮಾಡಿ ನನಗೆ ಸಿಕ್ಕಾಪಟ್ಟೆ ತೊಂದರೆ ಉಂಟಾಯಿತು. ಇನ್ನು ಮುಂದೆ ನಾನು ಹಾಗೆ ಮಾಡಲ್ಲ, ನೀವು ಫ್ರೀಯಾಗಿ ಹೆಂಗೆ ಬೇಕಾದ್ರೂ ನೀವು ಪೂಜೆ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅವಕ್ಕೆ ಮತ್ತು ಆಕೆ ಮನೆಯವರೆಲ್ಲ ಹೇಳಿ ಹೋದರು. ಅದಾದಮೇಲೂ ಕೂಡ ಅವರ ಗಂಡು ಮಕ್ಕಳಿದ್ರು, ಅವರು ಅದಕ್ಕೆ ಮತ್ತೆ ಅಡ್ಡಿಪಡಿಸಿದರು. ಅದಾದ ಕೆಲವು ದಿನಕ್ಕೆ ಏನಾಯಿತು, ಆ ಮಕ್ಕಳು ಕೂಡ ಉಚಿತವಾಗಿ ಬಂದು ಎಲ್ಲ ಜಾಗವನ್ನು ಬಿಟ್ಕೊಟ್ಟು ನೀವು ಅಡುಗೆ ಮಾಡಿಕೊಳ್ರಿ ಅಥವಾ ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂತ ಅವರು ಒಂದಷ್ಟು ಜಾಗ ಬಿಟ್ಬಿಟ್ಟು ಮುಂದೆ. ಇವತ್ತು ಆ ದೇವಸ್ಥಾನದಿಂದ ಮುಂದಕ್ಕೆ ಸುಮಾರು ಒಂದು 150-200 ಅಡಿಗಳಷ್ಟು ಜಾಗನ ಫ್ರೀಯಾಗಿ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಆ ಪಕ್ಕದ ನಮ್ಮ ಪ್ರಭಾಕರ್ ರೆಡ್ಡಿಯವರು ಅವರು ಕೂಡ ಉಚಿತವಾಗಿ ಈ ಜಾಗಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ, ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದಾರೆ. ಇದು ಆಕೆ ಮಹಿಮೆ ಅಲ್ಲದೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ. ಯಾರು ಅದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದರು ಅವರೆಲ್ಲರೂ ಇವತ್ತು ಉಚಿತವಾಗಿ ಸಂತೋಷದಿಂದ ಜಾಗ ಬಿಟ್ಟುಕೊಟ್ಟು ಇವತ್ತಿಗೂ ಅವರ ಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೊ ಇದು ಎಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಇದು ಈ ಜಾಗದ ಒಂದು ಮಹಿಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಈ ಸ್ಥಳನ ಮತ್ತು ಈ ದೇವಿನ ಇಲ್ಲಿ ಪೂಜೆ ಮಾಡ್ತಾ ಮತ್ತು ಬಹಳ ಕಷ್ಟ ಬಿದ್ದು ಈ ಒಂದು ಸ್ಥಳದಲ್ಲಿ ಒಂದು ದೇವಸ್ಥಾನನ ಕಟ್ಟಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನದಂತೆ ಮುಂದಿನ ಭವಿಷ್ಯದ ನಮ್ಮ ಇಡೀ ಗ್ರಾಮದ ಮತ್ತು ಇಡೀ ಭಕ್ತಾದಿಗಳೆಲ್ಲರಿಗೂ ಅನುಕೂಲ ಆಗೋಂಥ ಒಂದು ವಿಶೇಷವಾದ ಒಂದು ಸ್ಥಳವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ಪ್ರಸ್ತುತ ಅಭಿವೃದ್ಧಿ ಮಾಡ್ತಾ ಮುಂದೆ ಹೋಗ್ತಾ ಇದ್ವಿ. ಮುಂದಿನ ತಲೆಮಾರಿಗೆ ಇದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ನಡೆಸ್ಕೋಬೇಕಂತ ಒಂದು ಸಂದೇಶ ಕೊಡ್ತೀರಣ್ಣ? ಈಗ ಕೆಲವು ನಂಬಿಕೆಗಳನ್ನು ನಾವು ಪುರಸ್ಕರಿಸಬೇಕು. ಇನ್ನು ಕೆಲವು ನಂಬಿಕೆಗಳು ಮೂಢನಂಬಿಕೆಗಳಾಗಿ ಮಾರ್ಪಡುತ್ತವೆ. ನಾನು ಇದನ್ನು ಹೇಳಿದ್ರೆ ಕೆಲವರು ಅದನ್ನು ಅಪಹಾಸ್ಯ ಮಾಡಬಹುದು. ಆದರೆ ಎಲ್ಲವೂ ಅಪಹಾಸ್ಯ ಅಲ್ಲ, ಎಲ್ಲವೂ ಮೂಢನಂಬಿಕೆಗಳಲ್ಲ. ಪ್ರತಿಯೊಬ್ಬ ಮನುಷ್ಯನು ಯಾವುದನ್ನು ಮುಕ್ತವಾಗಿ ಎಲ್ಲವನ್ನೂ ನೇರವಾಗಿ ಹೇಳಲಿಕ್ಕೆ ಬರಲ್ಲ. ಇದೇ ಸರಿಯಾದ ಮಾರ್ಗ, ಇದು ಸರಿಯಾದಂಥ ಮಾರ್ಗ ಅಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ನಮ್ಮ ಅನುಭವಕ್ಕೆ ಬರ್ಬೇಕು ಕೆಲವೆಲ್ಲನೂ. ಯಾಕಂದರೆ ನಾವು ನೋಡಿದಂಥ ಕೆಲವು ಘಟನೆಗಳನ್ನು ನಾವು ನಂಬಲೇಬೇಕಾಗ್ತದೆ, ಅದನ್ನು ನಾವು ತಿರಸ್ಕರಿಸೋಕ್ಕಾಗಲ್ಲ. ನಮ್ಮ ಹಿರಿಯರು ಒಂದು ಕಲ್ಲನ್ನಿಟ್ಟು ದೇವರು ಅಂತ ಪೂಜೆ ಮಾಡ್ತಾಯಿದ್ರು. ಕಲ್ಲಲ್ಲಿ ದೇವರನ್ನ ನೋಡಿದ್ರು, ನೀರಲ್ಲಿ ದೇವರನ್ನ ನೋಡಿದ್ರು, ಮರದಲ್ಲಿ ದೇವರನ್ನ ನೋಡಿದ್ರು. ಹಂಗಂತ ಎಲ್ಲವನ್ನು ತಿರಸ್ಕರಿಸೋಕ್ಕಾಗ್ತದೆ. ಈಗ ನಾವೇನೋ ನಮಗೆ ತೋಚಿದಂಗೆ ಹೇಳ್ತೀವಿ. ಈ ಜಾಗನ ಒಂದು ಅಡಿಯಷ್ಟು ಬಿಟ್ಕೊಡಲ್ಲ ಅಂತ ಹೇಳಿದಂಥ ಒಬ್ಬ ಮುಸ್ಲಿಂ ಕುಟುಂಬ ಸಂಪೂರ್ಣವಾಗಿ ಇದಕ್ಕೆ ಶರಣಾಗಿ ಅವರು ಕೂಡ ಈ ದೇವಿಯ ಭಕ್ತರಾದರು ಅಂತಂದರೆ ಅದನ್ನು ಮೂಢನಂಬಿಕೆ ಅಂತೀರ? ಹಾಗಲ್ಲ. ಇಲ್ಲಿ ಏನೋ ಒಂದು ಮಹಿಮೆ ಇರೋದ್ರಿಂದ ಅದು ಆ ಜಾಗ ಹೀಗೆ ಬೆಳೀತಾ ಇದೆ. ಅಲ್ಲೊಂದು ಸತ್ಯಾಸತ್ಯತೆ ಇರೋದರಿಂದ ಈ ಜಾಗ ಬೆಳೀತಾ ಇದೆ. ಸಾವಿರಾರು ಜನ ಏಕಾಏಕಿ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಇದು ಮೂಢನಂಬಿಕೆ ಅಲ್ಲ. ಬಹಳ ಸಂತೋಷ. ಮರ ಗಿಡಗಳು ಬೆಳೆಸಿದ್ದೀರಾ, ವಿಶಾಲವಾದಂಥ ಜಾಗ ಇದೆ. ಇವತ್ತು ಎಲ್ಲೂ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಆ ರೀತಿ ನಗರೀಕರಣ ಬೆಳೆದೋಗಿದೆ. ಅಂಥದ್ರಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಒಂದು ದಿನ ಹೇಗೆ ಕಳೆದೋಗ್ತದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಇಂಥ ಪರಿಸರನ ಬೆಳೆಸಿ, ಇಂಥದನ್ನು ಉಳಿಸಿ. ಎಲ್ಲವೂ ಹಣ ದೋಚುವಂಥ ಮಾರ್ಗದಲ್ಲೇ ಹೋದರೆ ಮನುಷ್ಯನಿಗೆ ಸುಖ ಸಂತೋಷ ಅನ್ನೋದೆಲ್ಲಿ ಸಿಗ್ತದೆ. ನಾವು ಯಾವತ್ತೂ ಹಣದಿಂದ ಹೋಗಬಾರ್ದು, ಯಾವತ್ತೂ ಸಂತೋಷನ ಹುಡುಕ್ಕೊಂಡು ಹೋಗಬೇಕು. ಸಂತೋಷ ಹುಡುಕಬೇಕು ಅಂತಂದರೆ ದೇವರು, ಧರ್ಮ, ಆಚಾರ ವಿಚಾರ ಈ ಎಲ್ಲದರಲ್ಲೂ ಕೂಡ ನಂಬಿಕೆ ಇಟ್ಟು ಈಗಿನ ಜನ್ರೇಷನ್ಗೆ ಹೇಳೋದು ನಾನು ಇಷ್ಟೇ.
ಪ್ರತಿಯೊಂದನ್ನು ಕೂಡ ನಾವು ಹಣದಿಂದ ಅಳತೆ ಮಾಡಿಸಿ ಈ ಕೆಲಸ ಮಾಡಿದ್ರೆ ಇದರಿಂದ ನನಗೆ ಎಷ್ಟು ಸಿಗ್ತದೆ, ಇದರಿಂದ ಏನು ಲಾಭ, ನನಗೆ ಎಷ್ಟು ಹಣ ಇದರಿಂದ ಬರ್ತದೆ, ಪ್ರತಿಯೊಂದು ಈ ಪೂಜೆ ಅನ್ನೋದು ಕೂಡ ಒಂದು ವ್ಯಾಪಾರ ಆಗೋಗಿದೆ. ಈ ದೇವರನ್ನ ಇಟ್ಕೊಂಡು ವಸೂಲಿ ಮಾಡೋದು ಒಂದು ದಂಧೆ ಆಗೋಗಿದೆ. ಅದು ಬೇಡ. ಒಳ್ಳೆ ಕೆಲಸ ಮಾಡ್ತಿದ್ದೀರ, 10,000 ಜನಕ್ಕೆ 1,000 ಜನಕ್ಕೆ ಊಟ ಹಾಕ್ತಿದ್ದೀರ, ಹಾಗೆ 10,000 ಜನಕ್ಕೆ ಒಂದು ಕೂತ್ಕೊಂಡು ಯೋಚನೆ ಮಾಡ್ತಕ್ಕಂತಹ ಒಂದು ನೆಮ್ಮದಿಯ ಜಾಗವನ್ನು ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಶ್ರೇಯಸ್ಕರವಾದ ಕೆಲಸಗಳು, ಸಮಾಜಮುಖಿಯಾದಂಥ ಕೆಲಸಗಳು. ಇವುಗಳನ್ನು ಮಾಡ್ತಾ ಹೋಗಲಿ. ಮುಂದಿನ ಜನ್ರೇಷನ್ ಸುಖವಾಗಿರಬೇಕು ಅಂದರೆ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ. ಪರಿಸರಕ್ಕೆ ವಿರೋಧವಾದ ಕೆಲಸ ಏನಲ್ಲ ಇದು. ಪರಿಸರವನ್ನು ಬೆಳೆಸುವಂತಹ, ಉಳಿಸುವಂತಹ ಕಾರ್ಯದಲ್ಲಿ ತಾವೆಲ್ಲರೂ ತೊಡಗಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗ್ತದೆ. ಇಂಥದ್ದನ್ನು ಮುಂದುವರಿಸಿ ಅಂತ ನಾನು ಹಾರೈಸ್ತೇನೆ. ಕೊನೆಯದಾಗಿ ಒಂದು ಮಹತ್ತರವಾದ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಮೂಲತಃ ಈಗ ಅನಾದಿ ಕಾಲದಲ್ಲಿ ಭಾಳ ಕಷ್ಟಪಟ್ಟು ಜೀವನ ನಡೆಸೋದೇ ಕಷ್ಟ ಆಗ್ತಾಯಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಭವಿಷ್ಯದ ಒಂದು ದೂರಾಲೋಚನೆ, ಒಂದು ದೃಷ್ಟಿ ಇಟ್ಕೊಂಡು ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಯಾವೆಲ್ಲ ಕುಟುಂಬದವರು ಈ ದೇವಸ್ಥಾನ ಕಟ್ಟೋದಕ್ಕೆ ಮತ್ತು ಇಲ್ಲಿ ಯಾರು ಪೂಜೆ ಬರ್ತಾ ಇರುವಂಥ ತಮಗೆ ಗೊತ್ತಿದೆ. ಯಾಕೆಂದರೆ ನೀವು ಹಿಂದಿನ ತಲೆಮಾರು ಗೊತ್ತು, ಈಗ ಪ್ರಸ್ತುತ ಹೊಸ ಜನ್ರೇಷನ್ನು ಸಹ ಗೊತ್ತಿದೆ. ಹಾಗಾಗಿ ಅವರು ಹಿಂದಿನ ತಲೆಮಾರಿನವರು ಎಷ್ಟು ಕಷ್ಟ ಬಿದ್ದು ಇಲ್ಲಿ ಕಟ್ಟಿದ್ದಾರೆ, ಮತ್ತು ಇದನ್ನು ಮುಂದಿನ ನಾವು ಭವಿಷ್ಯದ ಯುವ ಪೀಳಿಗೆಯವರು ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು, ಆ ಹಿಂದಿನ ತಲೆಮಾರು ಆ ಕುಟುಂಬದವರು ಕೆಲವರು ಹೆಸರುಗಳನ್ನ ತಾವು ಹೇಳಬೇಕು. ಮತ್ತು ಭವಿಷ್ಯ ದಿನಗಳಲ್ಲಿ ಇದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾರು ಜವಾಬ್ದಾರಿ ವಹಿಸಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರ, ಕೆಲವೊಂದು ವಿಚಾರ ತಾವು ಹೇಳ್ಬೇಕಲ್ಲ. ಈಗ ನಿಜ ಹೇಳಬೇಕಂದ್ರೆ ಯಾವ ದೂರದೃಷ್ಟಿ, ಯಾವ ದೂರಾಲೋಚನೆ ಇರಲಿಲ್ಲ ಪಾಪ. ಅವ್ರಿಗೆ ಒಂದು ನಂಬಿಕೆ, ಬಲವಾದ ನಂಬಿಕೆ. ಒಂದು ಕಾಯಿಲೆ ಬಂತ, ದೇವರು ಕಾಪಾಡ್ತಾನೆ. ಒಂದು ಕಷ್ಟ ಬಂತ, ದೇವರು ಕಾಪಾಡ್ತಾನೆ. ಆ ಬಲವಾದಂತಹ ನಂಬಿಕೆ ದೇವರಲ್ಲಿಟ್ಟಿದ್ರು. ನಮ್ಮ ತಾತ ಮುನ್ರಾಮಯ್ಯ 2 ಮಾತು ಹೇಳೋರು: ಸೋತವನ ಕಡೆ ಸ್ವಾಮಿ ಇದ್ದಾನೆ, ಒಮ್ಮನಿಂದ ಕೆಟ್ಟ ಹೊಲರಾವಣ. ಈ ಥರ ಮಾತುಗಳು ಅವ್ರಿಗೆಲ್ಲ ಹೆಬ್ಬೆಟ್ಟಾಗ್ತಾ ಇದ್ದಂಥವ್ರಿಗೆ ಈ ಜ್ಞಾನ ಹೆಂಗೆ ಬಂತೋ ಗೊತ್ತಿಲ್ಲ. ದೇವರಲ್ಲಿದ್ದಂಥ ಒಂದು ಅಚಲವಾದಂಥ ನಂಬಿಕೆ. ಏನೇ ಕಷ್ಟ ಬಂದರೂ ಕೂಡ ದೇವರು ನಮ್ಮನ್ನು ಕೈ ಬಿಡಲ್ಲ. ಆಮೇಲೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಅದೇ ಒಂದು ಸೌಭಾಗ್ಯ ಆಗಿತ್ತು ಅವ್ರಿಗೆ. ಈ ರೀತಿ ಇಷ್ಟು ಬೆಳೀತದೆ ಅನ್ನೋದು ಕನಸು ಮನಸ್ಸಿನಲ್ಲೂ ಅವ್ರಿಗಿರಲಿಲ್ಲ. ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದರಿಂದ ನೋಡಿ ಈ ರೀತಿ ಇವತ್ತು ಇದು ಬೆಳ್ಕೊಂಡು ಬಂದಿದೆ. ಅದಕ್ಕೆ ಹೇಳೋದು, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥ ಕೆಲಸಗಳು ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡು ಹೊರಟೋಗ್ತವೆ. ಯಾರೋ ಹಾಕಿದ ಬೀಜ ಇನ್ಯಾವುದೋ ಕಾಲಕ್ಕೆ ಫಲ ಕೊಡ್ತದೆ. ಅದರಿಂದ ಇದು ಇವತ್ತು ಮಾವಿನ ಬೀಜ ನಾನು ನೆಡ್ತಾ ಇದ್ದೀನಿ. ಇದು ಬೆಳೆದು ದೊಡ್ಡದಾಗಿ ನಮಗೆ ಬೇಕಾದಷ್ಟು ಹಣ್ಣುಗಳನ್ನು ಕೊಡ್ತದೆ, ಕಾಯಿಗಳನ್ನು ಕೊಡ್ತದೆ. ಯಾವತ್ತೂ ನಿರೀಕ್ಷೆ ಮಾಡಬಾರ್ದು. ನಾನು ನೆಟ್ಟಿರುವಂತಹ ಫಲ ಇನ್ನು 3ನೇ ತಲೆಮಾರಿನವ್ರಿಗಾದರೂ ಸಿಕ್ಕಲಿ ಅನ್ನೋಂತಹ ಒಂದು ನಿಸ್ವಾರ್ಥ ಸೇವೆ ಇದೆಯಲ್ಲ, ಅದಕ್ಕೆ ಬಹಳಷ್ಟು ಬೆಲೆ. ದೇವರು ನಮಗಿಷ್ಟೆಲ್ಲ ಕೊಟ್ಟಿದ್ದಾನೆ. ಅವನು ಯಾವತ್ತೂ ಕೂಡ ಇವರೇನು ಕೊಡ್ತಾರೆ ನನಗೆ ಅಂತ ನಿರೀಕ್ಷೆ ಮಾಡಲ್ಲ, ಕೊಡೋದಷ್ಟೇ. ಆಮೇಲೆ ಒಬ್ಬ ಅಂಬಿಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನಗಳನ್ನು ಸಾಗಿಸ್ತಾನೆ. ದೋಣಿನಲ್ಲಿ ಕೂಡಿಸ್ಕೊಂಡು ಇತ್ತ ಕಡೆಯಿಂದ ತಗೊಂಡೋಗಿ ಹತ್ತು ಕಡೆ ಬಿಡ್ತಾನೆ. ಇಲ್ಲಿಂದ ಆ ಕಡೆ ಹೋದ್ಮೇಲೆ ಆ ಪ್ರಯಾಣ ಮಾಡಿದವನು ಏನು ಮಾಡ್ತಾನೆ, ಮರೆತು ಬಿಡ್ತಾನೆ ಯಾರು ನಮ್ಮನ್ನು ತಂದು ಇಲ್ಲಿ ತಂದು ಬಿಟ್ಟರು ಅಂತ. ಅಲ್ಲಿಂದ ಆಚೆಗೆ ಅವನದೇ ಯೋಚನೆಗಳಿರ್ತವೆ. ಇದು ಹಾಗೆಯೇ ಪೂಜೆ ಯಾಕೆ ಮಾಡ್ತಾರೆ ಇವತ್ತಿನ ದಿನಮಾನದಲ್ಲಿ ಅಂತಂದರೆ, ದೇವರೇ ಇಂಥ ಕೆಲಸ ನನಗಾಗಬೇಕು, ಇದನ್ನು ಮಾಡಿಕೊಡು ಅಂತ. ಅದನ್ನಿಟ್ಕೊಂಡು ಆ ಮನಸ್ಸು ಸ್ವಾರ್ಥ ಇಟ್ಕೊಂಡೇ ದೇವಸ್ಥಾನಕ್ಕೆ ಹೋಗೋದು. ಲಾಭ ಇಲ್ಲದೆ ಯಾರೂ ಬರೋದು.